ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನುಕರ್ಯಪ್ಪ. ನಾವು ಇವತ್ತು ಮಡಿಕೇರಿ ನಗರಸಭಾ ಸದಸ್ಯರು ಅಧ್ಯಯನ ಪ್ರವಾಸ ಹೋಗಿರೋ ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಈಗ ನಾವು ಮಡಿಕೇರಿ ನಗರಸಭೆ ಅದೇ ಜಾಗದಲ್ಲಿ ಇರುವಂತಹದ್ದು. ಅಂದ್ರೆ ಮಡಿಕೇರಿ ನಗರಸಭೆಯಲ್ಲಿ ಒಟ್ಟು 28 ಸದಸ್ಯರಿದ್ದಾರೆ. ಅದರಲ್ಲಿ 9 ಸದಸ್ಯರು ಅಧ್ಯಯನ ಪ್ರವಾಸ ಹೋಗಿಲ್ಲ, ಉಳಿದವರು ಅಧ್ಯಯನ ಪ್ರವಾಸ ಹೋಗಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಈ ಅಧ್ಯಯನ ಪ್ರವಾಸಕ್ಕೆ ಅಧ್ಯಕ್ಷರೇ ಹೋಗಿಲ್ಲ, ಉಳಿದವರು ಹೋಗಿದ್ದಾರೆ, ಉಪಾಧ್ಯಕ್ಷರು ಕೂಡ ಹೋಗಿದ್ದಾರೆ. ಇನ್ನು ಈ ನಗರಸಭೆಯ ಅವಧಿ ಇರುವಂತದ್ದು ಕೇವಲ 4 ತಿಂಗಳು ಅಥವಾ 5 ತಿಂಗಳಲ್ಲಿ ಚುನಾವಣೆ ಆಗುತ್ತೆ. ಆದರೆ ಕೊನೆ ಗಳಿಗೆಯಲ್ಲಿ ಅಧ್ಯಯನ ಪ್ರವಾಸ ಹೋಗಿದ್ದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಈಗ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಿದೆ. ಈಗ 35-36 ದಾಟಿದೆ. ಈಗ ಮಡಿಕೇರಿಯಲ್ಲಿ ನೀರಿನ ಸಮಸ್ಯೆ ಆಗಬಹುದು ಅಂತ ಹೇಳುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ಈ ರೀತಿ ಮತ್ತೆ ಸಾಕಷ್ಟು ಕಾಮಗಾರಿಗಳು ಕೂಡ ಬಾಕಿ ಇದೆ. ಈಗೆಲ್ಲ ಇದ್ದಾಗ ಇವರು ಯಾವ ರೀತಿ ಅಧ್ಯಯನ ಪ್ರವಾಸ ಹೋದ್ರು ಅಂತ ಹೇಳುವಂತದ್ದು ಪ್ರಶ್ನೆ ಈಗ ಹೇಳ್ತಾ ಇದೆ. ಉಪಾಧ್ಯಕ್ಷರಾದ ಮಹೇಶ್ ಜೈನಿ ಅವರು ಕೂಡ ಹೋಗಿದ್ದಾರೆ ಮತ್ತು ಪೌರಾಯುಕ್ತರಾದ HR ರಮೇಶ್ ಅವರು ಕೂಡ ಹೋಗಿದ್ದಾರೆ. ಕೆಲವು ಅಧಿಕಾರಿಗಳು ಮತ್ತು ನಗರಸಭಾ ಸದಸ್ಯರು 28ರಲ್ಲಿ 9 ಬಾಕಿ, ಉಳಿದವರು ಎಲ್ಲರೂ ಹೋಗಿದ್ದಾರೆ. ಆದ್ರೆ ಅಧ್ಯಕ್ಷರು ಏನೋ ಹೋಗ್ಲಿಕ್ಕೆ ಮನಸ್ಸು ಮಾಡಿಲ್ಲ, ಬೇಡ ಅಂತ ಹೇಳಿ ಇಲ್ಲೇ ಇದ್ದಾರೆ. ಆದ್ರೆ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಅವರು ಹೇಳುವಂತದ್ದು 25 ಲಕ್ಷ ಹಣ ಏನಿದೆ ಅದು ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ. ಅಧ್ಯಯನ ಪ್ರವಾಸಕ್ಕಾಗಿ ಇರುವಂತಹ ಹಣ ವಾಪಸ್ ಹೋಗುತ್ತೆ ಅಂತ ಹೇಳುವ ಕಾರಣಕ್ಕೆ ಹೋಗ್ತಾ ಇದೀವಿ ಅಂತ ಹೇಳುವಂತದ್ದು. ಅಂದ್ರೆ ಮಡಿಕೇರಿ ನಗರಸಭೆಯಲ್ಲಿ ಕಾಮಗಾರಿ ಆಗದೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಹಣ ವಾಪಸ್ ಸರ್ಕಾರಕ್ಕೆ ಹೋಗಿದೆ. ಅದು ಲೆಕ್ಕ ಇಲ್ಲ. ಕಾಮಗಾರಿ ಆಗದೆ ಹೋದಂತಹ ಹಣ ಲೆಕ್ಕಕ್ಕಿಲ್ಲ. ಈ ಹಣ ವಾಪಸ್ ಹೋದ್ರೆ ಅವರಿಗೆ ಸಮಸ್ಯೆ ಆಗುತ್ತಂತೆ, ಅದರಿಂದ ಪ್ರವಾಸ ಹೋಗಿದ್ದಾರೆ ಅಂತ ಹೇಳುವಂತದ್ದು. ಈಗ ಒಟ್ಟು 28ರಲ್ಲಿ 9 ಜನ ಹೊರತುಪಡಿಸಿ ಉಳಿದವರು ಅಧ್ಯಯನ ಪ್ರವಾಸ ಹೋಗಿದ್ದಾರೆ. ಅದು 9 ದಿನಗಳ ಅಧ್ಯಯನ ಪ್ರವಾಸ. 9 ದಿನಗಳ ಅಧ್ಯಯನ ಪ್ರವಾಸ ಅಂದ್ರೆ 9 ದಿವಸ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ, ಸಣ್ಣ ಪುಟ್ಟ ಕೆಲಸಗಳು ಆಗುತ್ತೆ. ಅಂದ್ರೆ ಇಲ್ಲಿ ನಗರಸಭೆ ಸಿಬ್ಬಂದಿ ಒಬ್ಬರಿಗೆ ಅಧಿಕಾರವನ್ನು ಕೊಟ್ಟು ಪೌರಾಯುಕ್ತರು ಹೋಗಿದ್ದಾರೆ ಅಂತ ಹೇಳುವಂತದ್ದು ನಮಗೆ ಈಗ ಸಿಕ್ಕಿರುವಂತಹ ಮಾಹಿತಿ. 9 ದಿವಸ ಕಳೆದು ಇವರು ಬರುವಂತದ್ದು ಸೀದಾ ಇಂದೋರಿಗೆ ಹೋಗ್ತಾರೆ. ಇಂದೋರಿನ ನಂತರ ಕಾಶ್ಮೀರ ಹೋಗ್ತಾರಂತೆ. ಕಾಶ್ಮೀರದಲ್ಲಿ ಪೇಲ್ಗಾಮ್ಗೆಲ್ಲ ಹೋಗಿ ಬರುವಂತದ್ದು. ಅಲ್ಲೆಲ್ಲ ಏನು ಅಧ್ಯಯನ ಮಾಡ್ತಾರೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಇದುವರೆಗೆ ಅಧಿಕಾರ ಇದ್ದಾಗ ಅಧ್ಯಯನ ಮಾಡಿ ಬಂದು ಇಲ್ಲಿ ಏನೂ ಮಾಡಿಲ್ಲ. ಈಗ ಕೊನೆ ಗಳಿಗೆಯಲ್ಲಿ ಅಧಿಕಾರ ಅವರಿಗೆ ಮುಗಿಯೋ ಹೊತ್ತಲ್ಲಿ ಇವರು ಏನು ಅಧ್ಯಯನ ಮಾಡಿ ಬಂದು ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳುವಂತ ಪ್ರಶ್ನೆ ಎದ್ದಿದೆ. ಮತ್ತೆ ಪುನಃ ಮುಂದೆ ಮತ್ತೆ ಇಲೆಕ್ಷನ್ ಆಗುತ್ತೆ. ಇಲೆಕ್ಷನ್ ಮತ್ತೆ ಇವರು ಗೆದ್ದು ಬರ್ತಾರ. ಗೆದ್ದು ಬಂದ್ರೆ ಮತ್ತೆ ಅಧ್ಯಯನವನ್ನು ಪ್ರವಾಸ ಏನು ಮಾಡಿದರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನಿಸ್ತಾರ ಅಂತ ಹೇಳುವಂತದ್ದು ಪ್ರಶ್ನೆ ಆಗಿ ಸಾಕಷ್ಟು ಜನರು ಇಲ್ಲಿ ಬಂದು ನಗರಸಭೆಗೆ ಬಂದು ಕೆಲಸ ಕಾರ್ಯಗಳಿಗೆ ಬರ್ತಾ ಇದ್ರೆ, ಬಂದು ಹೋಗ್ತಾ ಇದ್ರೆ. ಮೊದಲೇ ಕೆಲಸ ಕಾರ್ಯಗಳು ಆಗಲ್ಲ. ಈಗ ಈ ಸಿಬ್ಬಂದಿಗಳು ಎಲ್ಲ ಕರೆಕ್ಟ್ ಆಗಿದೆ, ಅಧಿಕಾರಿಗಳು ಇಲ್ಲ, ಯಾವ ಕೆಲಸ ಕಾರ್ಯಗಳು ಯಾವ ರೀತಿ ಆಗುತ್ತೆ ಅಂತ ಹೇಳುವಂತದ್ದು ಇಲ್ಲಿ ವಿರೋಧ ಪಕ್ಷದ ನಾಯಕರು ಅಂದ್ರೆ ಈ ಮಡಿಕೇರಿ ನಗರಸಭೆ ವಿರೋಧ ಪಕ್ಷದ ನಾಯಕರು ಕೂಡ ನಮಗೆ ಈಗ ಮಾಹಿತಿ ಕೊಟ್ಟಿದ್ದಾರೆ. ಇದು ಈ ರೀತಿ ಹಣವನ್ನು ಪೋಲು ಮಾಡುವಂತದ್ದು ಸರಿಯಲ್ಲ. ಸರ್ಕಾರಕ್ಕೆ ಹಣ ವಾಪಸ್ ಹೋಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಅಧ್ಯಯನ ಪ್ರವಾಸ ಹೋಗಿದ್ದು ಸರಿಯಲ್ಲ. ಯಾವುದೇ 2 ಗಂಟೆ 3 ಗಂಟೆಯಲ್ಲಿ ಇವರು ಯಾವುದೇ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಮೋಜಿನ ಪ್ರವಾಸ ಅಂತ ಹೇಳುವಂತದ್ದು ವಿರೋಧ ಪಕ್ಷದ ನಾಯಕರು ನಮಗೆ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಮಡಿಕೇರಿ ನಗರಸಭಾ ಸದಸ್ಯರು ಕೊನೆ ಗಳಿಗೆಯಲ್ಲಿ ಈ ರೀತಿ ಒಂದು ಅಧ್ಯಯನ ಪ್ರವಾಸ ಹೋಗಿರುವಂತಹ ತೀವ್ರ ಮುಜುಗರಕ್ಕೊಳಗಾಗಿದೆ. ತೀವ್ರ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗುತ್ತಿದೆ. ಇದು ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನುಕರ್ಯಪ್ಪ. ನಾವು ಇವತ್ತು ಮಡಿಕೇರಿ ನಗರಸಭಾ ಸದಸ್ಯರು ಅಧ್ಯಯನ ಪ್ರವಾಸ ಹೋಗಿರೋ ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಈಗ ನಾವು ಮಡಿಕೇರಿ ನಗರಸಭೆ ಅದೇ ಜಾಗದಲ್ಲಿ ಇರುವಂತಹದ್ದು. ಅಂದ್ರೆ ಮಡಿಕೇರಿ ನಗರಸಭೆಯಲ್ಲಿ ಒಟ್ಟು 28 ಸದಸ್ಯರಿದ್ದಾರೆ. ಅದರಲ್ಲಿ 9 ಸದಸ್ಯರು ಅಧ್ಯಯನ ಪ್ರವಾಸ ಹೋಗಿಲ್ಲ, ಉಳಿದವರು ಅಧ್ಯಯನ ಪ್ರವಾಸ ಹೋಗಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಈ ಅಧ್ಯಯನ ಪ್ರವಾಸಕ್ಕೆ ಅಧ್ಯಕ್ಷರೇ ಹೋಗಿಲ್ಲ, ಉಳಿದವರು ಹೋಗಿದ್ದಾರೆ, ಉಪಾಧ್ಯಕ್ಷರು ಕೂಡ ಹೋಗಿದ್ದಾರೆ. ಇನ್ನು ಈ ನಗರಸಭೆಯ ಅವಧಿ ಇರುವಂತದ್ದು ಕೇವಲ 4 ತಿಂಗಳು ಅಥವಾ 5 ತಿಂಗಳಲ್ಲಿ ಚುನಾವಣೆ ಆಗುತ್ತೆ. ಆದರೆ ಕೊನೆ ಗಳಿಗೆಯಲ್ಲಿ ಅಧ್ಯಯನ ಪ್ರವಾಸ ಹೋಗಿದ್ದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಈಗ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಿದೆ. ಈಗ 35-36 ದಾಟಿದೆ. ಈಗ ಮಡಿಕೇರಿಯಲ್ಲಿ ನೀರಿನ ಸಮಸ್ಯೆ ಆಗಬಹುದು ಅಂತ ಹೇಳುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ಈ ರೀತಿ ಮತ್ತೆ ಸಾಕಷ್ಟು ಕಾಮಗಾರಿಗಳು ಕೂಡ ಬಾಕಿ ಇದೆ. ಈಗೆಲ್ಲ ಇದ್ದಾಗ ಇವರು ಯಾವ ರೀತಿ ಅಧ್ಯಯನ ಪ್ರವಾಸ ಹೋದ್ರು ಅಂತ ಹೇಳುವಂತದ್ದು ಪ್ರಶ್ನೆ ಈಗ ಹೇಳ್ತಾ ಇದೆ. ಉಪಾಧ್ಯಕ್ಷರಾದ ಮಹೇಶ್ ಜೈನಿ ಅವರು ಕೂಡ ಹೋಗಿದ್ದಾರೆ ಮತ್ತು ಪೌರಾಯುಕ್ತರಾದ HR ರಮೇಶ್ ಅವರು ಕೂಡ ಹೋಗಿದ್ದಾರೆ. ಕೆಲವು ಅಧಿಕಾರಿಗಳು ಮತ್ತು ನಗರಸಭಾ ಸದಸ್ಯರು 28ರಲ್ಲಿ 9 ಬಾಕಿ, ಉಳಿದವರು ಎಲ್ಲರೂ ಹೋಗಿದ್ದಾರೆ. ಆದ್ರೆ ಅಧ್ಯಕ್ಷರು ಏನೋ ಹೋಗ್ಲಿಕ್ಕೆ ಮನಸ್ಸು ಮಾಡಿಲ್ಲ, ಬೇಡ ಅಂತ ಹೇಳಿ ಇಲ್ಲೇ ಇದ್ದಾರೆ. ಆದ್ರೆ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಅವರು ಹೇಳುವಂತದ್ದು 25 ಲಕ್ಷ ಹಣ ಏನಿದೆ ಅದು ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ. ಅಧ್ಯಯನ ಪ್ರವಾಸಕ್ಕಾಗಿ ಇರುವಂತಹ ಹಣ ವಾಪಸ್ ಹೋಗುತ್ತೆ ಅಂತ ಹೇಳುವ ಕಾರಣಕ್ಕೆ ಹೋಗ್ತಾ ಇದೀವಿ ಅಂತ ಹೇಳುವಂತದ್ದು. ಅಂದ್ರೆ ಮಡಿಕೇರಿ ನಗರಸಭೆಯಲ್ಲಿ ಕಾಮಗಾರಿ ಆಗದೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಹಣ ವಾಪಸ್ ಸರ್ಕಾರಕ್ಕೆ ಹೋಗಿದೆ. ಅದು ಲೆಕ್ಕ ಇಲ್ಲ. ಕಾಮಗಾರಿ ಆಗದೆ ಹೋದಂತಹ ಹಣ ಲೆಕ್ಕಕ್ಕಿಲ್ಲ. ಈ ಹಣ ವಾಪಸ್ ಹೋದ್ರೆ ಅವರಿಗೆ ಸಮಸ್ಯೆ ಆಗುತ್ತಂತೆ, ಅದರಿಂದ ಪ್ರವಾಸ ಹೋಗಿದ್ದಾರೆ ಅಂತ ಹೇಳುವಂತದ್ದು. ಈಗ ಒಟ್ಟು 28ರಲ್ಲಿ 9 ಜನ ಹೊರತುಪಡಿಸಿ ಉಳಿದವರು ಅಧ್ಯಯನ ಪ್ರವಾಸ ಹೋಗಿದ್ದಾರೆ. ಅದು 9 ದಿನಗಳ ಅಧ್ಯಯನ ಪ್ರವಾಸ. 9 ದಿನಗಳ ಅಧ್ಯಯನ ಪ್ರವಾಸ ಅಂದ್ರೆ 9 ದಿವಸ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ, ಸಣ್ಣ ಪುಟ್ಟ ಕೆಲಸಗಳು ಆಗುತ್ತೆ. ಅಂದ್ರೆ ಇಲ್ಲಿ ನಗರಸಭೆ ಸಿಬ್ಬಂದಿ ಒಬ್ಬರಿಗೆ ಅಧಿಕಾರವನ್ನು ಕೊಟ್ಟು ಪೌರಾಯುಕ್ತರು ಹೋಗಿದ್ದಾರೆ ಅಂತ ಹೇಳುವಂತದ್ದು ನಮಗೆ ಈಗ ಸಿಕ್ಕಿರುವಂತಹ ಮಾಹಿತಿ. 9 ದಿವಸ ಕಳೆದು ಇವರು ಬರುವಂತದ್ದು ಸೀದಾ ಇಂದೋರಿಗೆ ಹೋಗ್ತಾರೆ. ಇಂದೋರಿನ ನಂತರ ಕಾಶ್ಮೀರ ಹೋಗ್ತಾರಂತೆ. ಕಾಶ್ಮೀರದಲ್ಲಿ ಪೇಲ್ಗಾಮ್ಗೆಲ್ಲ ಹೋಗಿ ಬರುವಂತದ್ದು. ಅಲ್ಲೆಲ್ಲ ಏನು ಅಧ್ಯಯನ ಮಾಡ್ತಾರೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಇದುವರೆಗೆ ಅಧಿಕಾರ ಇದ್ದಾಗ ಅಧ್ಯಯನ ಮಾಡಿ ಬಂದು ಇಲ್ಲಿ ಏನೂ ಮಾಡಿಲ್ಲ. ಈಗ ಕೊನೆ ಗಳಿಗೆಯಲ್ಲಿ ಅಧಿಕಾರ ಅವರಿಗೆ ಮುಗಿಯೋ ಹೊತ್ತಲ್ಲಿ ಇವರು ಏನು ಅಧ್ಯಯನ ಮಾಡಿ ಬಂದು ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳುವಂತ ಪ್ರಶ್ನೆ ಎದ್ದಿದೆ. ಮತ್ತೆ ಪುನಃ ಮುಂದೆ ಮತ್ತೆ ಇಲೆಕ್ಷನ್ ಆಗುತ್ತೆ. ಇಲೆಕ್ಷನ್ ಮತ್ತೆ ಇವರು ಗೆದ್ದು ಬರ್ತಾರ. ಗೆದ್ದು ಬಂದ್ರೆ ಮತ್ತೆ ಅಧ್ಯಯನವನ್ನು ಪ್ರವಾಸ ಏನು ಮಾಡಿದರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನಿಸ್ತಾರ ಅಂತ ಹೇಳುವಂತದ್ದು ಪ್ರಶ್ನೆ ಆಗಿ ಸಾಕಷ್ಟು ಜನರು ಇಲ್ಲಿ ಬಂದು ನಗರಸಭೆಗೆ ಬಂದು ಕೆಲಸ ಕಾರ್ಯಗಳಿಗೆ ಬರ್ತಾ ಇದ್ರೆ, ಬಂದು ಹೋಗ್ತಾ ಇದ್ರೆ. ಮೊದಲೇ ಕೆಲಸ ಕಾರ್ಯಗಳು ಆಗಲ್ಲ. ಈಗ
ಈ ಸಿಬ್ಬಂದಿಗಳು ಎಲ್ಲ ಕರೆಕ್ಟ್ ಆಗಿದೆ, ಅಧಿಕಾರಿಗಳು ಇಲ್ಲ, ಯಾವ ಕೆಲಸ ಕಾರ್ಯಗಳು ಯಾವ ರೀತಿ ಆಗುತ್ತೆ ಅಂತ ಹೇಳುವಂತದ್ದು ಇಲ್ಲಿ ವಿರೋಧ ಪಕ್ಷದ ನಾಯಕರು ಅಂದ್ರೆ ಈ ಮಡಿಕೇರಿ ನಗರಸಭೆ ವಿರೋಧ ಪಕ್ಷದ ನಾಯಕರು ಕೂಡ ನಮಗೆ ಈಗ ಮಾಹಿತಿ ಕೊಟ್ಟಿದ್ದಾರೆ. ಇದು ಈ ರೀತಿ ಹಣವನ್ನು ಪೋಲು ಮಾಡುವಂತದ್ದು ಸರಿಯಲ್ಲ. ಸರ್ಕಾರಕ್ಕೆ ಹಣ ವಾಪಸ್ ಹೋಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಅಧ್ಯಯನ ಪ್ರವಾಸ ಹೋಗಿದ್ದು ಸರಿಯಲ್ಲ. ಯಾವುದೇ 2 ಗಂಟೆ 3 ಗಂಟೆಯಲ್ಲಿ ಇವರು ಯಾವುದೇ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಮೋಜಿನ ಪ್ರವಾಸ ಅಂತ ಹೇಳುವಂತದ್ದು ವಿರೋಧ ಪಕ್ಷದ ನಾಯಕರು ನಮಗೆ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಮಡಿಕೇರಿ ನಗರಸಭಾ ಸದಸ್ಯರು ಕೊನೆ ಗಳಿಗೆಯಲ್ಲಿ ಈ ರೀತಿ ಒಂದು ಅಧ್ಯಯನ ಪ್ರವಾಸ ಹೋಗಿರುವಂತಹ ತೀವ್ರ ಮುಜುಗರಕ್ಕೊಳಗಾಗಿದೆ. ತೀವ್ರ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಿದೆ. ಇದು ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನುಕರ್ಯಪ್ಪ. ನಾವು ಇವತ್ತು ಮಡಿಕೇರಿ ನಗರಸಭಾ ಸದಸ್ಯರು ಅಧ್ಯಯನ ಪ್ರವಾಸ ಹೋಗಿರೋ ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಈಗ ನಾವು ಮಡಿಕೇರಿ ನಗರಸಭೆ ಅದೇ ಜಾಗದಲ್ಲಿ ಇರುವಂತಹದ್ದು. ಅಂದ್ರೆ ಮಡಿಕೇರಿ ನಗರಸಭೆಯಲ್ಲಿ ಒಟ್ಟು 28 ಸದಸ್ಯರಿದ್ದಾರೆ. ಅದರಲ್ಲಿ 9 ಸದಸ್ಯರು ಅಧ್ಯಯನ ಪ್ರವಾಸ ಹೋಗಿಲ್ಲ, ಉಳಿದವರು ಅಧ್ಯಯನ ಪ್ರವಾಸ ಹೋಗಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಈ ಅಧ್ಯಯನ ಪ್ರವಾಸಕ್ಕೆ ಅಧ್ಯಕ್ಷರೇ ಹೋಗಿಲ್ಲ, ಉಳಿದವರು ಹೋಗಿದ್ದಾರೆ, ಉಪಾಧ್ಯಕ್ಷರು ಕೂಡ ಹೋಗಿದ್ದಾರೆ. ಇನ್ನು ಈ ನಗರಸಭೆಯ ಅವಧಿ ಇರುವಂತದ್ದು ಕೇವಲ 4 ತಿಂಗಳು ಅಥವಾ 5 ತಿಂಗಳಲ್ಲಿ ಚುನಾವಣೆ ಆಗುತ್ತೆ. ಆದರೆ ಕೊನೆಗಳಿಗೆ ಅಧ್ಯಯನ ಪ್ರವಾಸ ಹೋಗಿದ್ದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಈಗ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಿದೆ. ಈಗ 35-36 ದಾಟಿದೆ. ಈಗ ಮಡಿಕೇರಿಯಲ್ಲಿ ನೀರಿನ ಸಮಸ್ಯೆ ಆಗಬಹುದು ಅಂತ ಹೇಳುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ಈ ರೀತಿ ಮತ್ತೆ ಸಾಕಷ್ಟು ಕಾಮಗಾರಿಗಳು ಕೂಡ ಬಾಕಿ ಇದೆ. ಈಗೆಲ್ಲ ಇದ್ದಾಗ ಇವರು ಯಾವ ರೀತಿ ಅಧ್ಯಯನ ಪ್ರವಾಸ ಹೋದ್ರು ಅಂತ ಹೇಳುವಂತದ್ದು ಪ್ರಶ್ನೆ ಈಗ ಹೇಳ್ತಾ ಇದೆ. ಉಪಾಧ್ಯಕ್ಷರಾದ ಮಹೇಶ್ ಜೈನಿ ಅವರು ಕೂಡ ಹೋಗಿದ್ದಾರೆ, ಮತ್ತು ಪೌರಾಯುಕ್ತರಾದ HR ರಮೇಶ್ ಅವರು ಕೂಡ ಹೋಗಿದ್ದಾರೆ. ಕೆಲವು ಅಧಿಕಾರಿಗಳು ಮತ್ತು ನಗರಸಭಾ ಸದಸ್ಯರು 28ರಲ್ಲಿ 9 ಬಾಕಿ, ಉಳಿದವರು ಎಲ್ಲರೂ ಹೋಗಿದ್ದಾರೆ. ಆದ್ರೆ ಅಧ್ಯಕ್ಷರು ಏನೋ ಹೋಗ್ಲಿಕ್ಕೆ ಮನಸ್ಸು ಮಾಡಿಲ್ಲ, ಬೇಡ ಅಂತ ಹೇಳಿ ಇಲ್ಲೇ ಇದ್ದಾರೆ. ಆದ್ರೆ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಅವರು ಹೇಳುವಂತದ್ದು 25 ಲಕ್ಷ ಹಣ ಏನಿದೆ ಅದು ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ, ಅಧ್ಯಯನ ಪ್ರವಾಸಕ್ಕಾಗಿ ಇರುವಂತಹ ಹಣ ವಾಪಸ್ ಹೋಗುತ್ತೆ ಅಂತ ಹೇಳುವ ಕಾರಣಕ್ಕೆ ಹೋಗ್ತಾ ಇದೀವಿ ಅಂತ ಹೇಳುವಂತದ್ದು. ಅಂದ್ರೆ ಮಡಿಕೇರಿ ನಗರಸಭೆಯಲ್ಲಿ ಕಾಮಗಾರಿ ಆಗದೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಹಣ ವಾಪಸ್ ಸರ್ಕಾರಕ್ಕೆ ಹೋಗಿದೆ, ಅದು ಲೆಕ್ಕ ಇಲ್ಲ. ಕಾಮಗಾರಿ ಆಗದೆ ಹೋದಂತಹ ಹಣ ಲೆಕ್ಕಕ್ಕಿಲ್ಲ. ಈ ಹಣ ವಾಪಸ್ ಹೋದ್ರೆ ಅವರಿಗೆ ಸಮಸ್ಯೆ ಆಗುತ್ತಂತೆ, ಅದರಿಂದ ಪ್ರವಾಸ ಹೋಗಿದ್ದಾರೆ ಅಂತ ಹೇಳುವಂತದ್ದು. ಈಗ ಒಟ್ಟು 28ರಲ್ಲಿ 9 ಜನ ಹೊರತುಪಡಿಸಿ ಉಳಿದವರು ಅಧ್ಯಯನ ಪ್ರವಾಸ ಹೋಗಿದ್ದಾರೆ. ಅದು 9 ದಿನಗಳ ಅಧ್ಯಯನ ಪ್ರವಾಸ. 9 ದಿನಗಳ ಅಧ್ಯಯನ ಪ್ರವಾಸ ಅಂದ್ರೆ 9 ದಿವಸ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ, ಸಣ್ಣ ಪುಟ್ಟ ಕೆಲಸಗಳು ಆಗುತ್ತೆ. ಅಂದ್ರೆ ಇಲ್ಲಿ ನಗರಸಭೆ ಸಿಬ್ಬಂದಿ ಒಬ್ಬರಿಗೆ ಅಧಿಕಾರವನ್ನು ಕೊಟ್ಟು ಪೌರಾಯುಕ್ತರು ಹೋಗಿದ್ದಾರೆ ಅಂತ ಹೇಳುವಂತದ್ದು ನಮಗೆ ಈಗ ಸಿಕ್ಕಿರುವಂತಹ ಮಾಹಿತಿ. 9 ದಿವಸ ಕಳೆದು ಇವರು ಬರುವಂತದ್ದು ಸೀದಾ ಇಂದೋರಿಗೆ ಹೋಗ್ತಾರೆ. ಇಂದೋರಿನ ನಂತರ ಕಾಶ್ಮೀರ ಹೋಗ್ತಾರಂತೆ. ಕಾಶ್ಮೀರದಲ್ಲಿ ಪೇಲ್ಗಾಮ್ಗೆಲ್ಲ ಹೋಗಿ ಬರುವಂತದ್ದು. ಅಲ್ಲೆಲ್ಲ ಏನು ಅಧ್ಯಯನ ಮಾಡ್ತಾರೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಇದುವರೆಗೆ ಅಧಿಕಾರ ಇದ್ದಾಗ ಅಧ್ಯಯನ ಮಾಡಿ ಬಂದು ಇಲ್ಲಿ ಏನು ಮಾಡಿಲ್ಲ. ಈಗ ಕೊನೆ ಗಳಿಗೆಯಲ್ಲಿ ಅಧಿಕಾರ ಅವರಿಗೆ ಮುಗಿಯೋ ಹೊತ್ತಲ್ಲಿ ಇವರು ಏನು ಅಧ್ಯಯನ ಮಾಡಿ ಬಂದು ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳುವಂತ ಪ್ರಶ್ನೆ ಎದ್ದಿದೆ. ಮತ್ತೆ ಪುನಃ ಮುಂದೆ ಮತ್ತೆ ಇಲೆಕ್ಷನ್ ಆಗುತ್ತೆ. ಇಲೆಕ್ಷನ್ ಮತ್ತೆ ಇವರು ಗೆದ್ದು ಬಂದ್ರೆ ಮತ್ತೆ ಅಧ್ಯಯನವನ್ನು ಪ್ರವಾಸವನ್ನು ಮಾಡಿದರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನಿಸ್ತಾರಾ ಅಂತ ಹೇಳುವಂತದ್ದು ಪ್ರಶ್ನೆಯಾಗಿ ಇಲ್ಲಿ ಸಾಕಷ್ಟು ಜನರು ಇಲ್ಲಿ ಬಂದು ನಗರಸಭೆಗೆ ಬಂದು ಕೆಲಸ ಕಾರ್ಯಗಳಿಗೆ ಬರ್ತಾ ಇದ್ದಾರೆ, ಬಂದು ಹೋಗ್ತಾ ಇದ್ದಾರೆ. ಮೊದಲೇ ಕೆಲಸ ಕಾರ್ಯಗಳು ಆಗಲ್ಲ. ಈಗ ಈ ಸಿಬ್ಬಂದಿಗಳು ಎಲ್ಲ ಕರೆಕ್ಟ್ ಆಗಿದೆ, ಅಧಿಕಾರಿಗಳು ಇಲ್ಲ, ಯಾವ ಕೆಲಸ ಕಾರ್ಯಗಳು ಯಾವ ರೀತಿ ಆಗುತ್ತೆ ಅಂತ ಹೇಳುವಂತದ್ದು ಇಲ್ಲಿ ವಿರೋಧ ಪಕ್ಷದ ನಾಯಕರು ಅಂದ್ರೆ ಈ ಮಡಿಕೇರಿ ನಗರಸಭೆ ವಿರೋಧ ಪಕ್ಷದ ನಾಯಕರು ಕೂಡ ನಮಗೆ ಈಗ ಮಾಹಿತಿ ಕೊಟ್ಟಿದ್ದಾರೆ. ಇದು ಈ ರೀತಿ ಹಣವನ್ನು ಪೋಲು ಮಾಡುವಂತದ್ದು ಸರಿಯಲ್ಲ. ಸರ್ಕಾರಕ್ಕೆ ಹಣ ವಾಪಸ್ ಹೋಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಅಧ್ಯಯನ ಪ್ರವಾಸ ಹೋಗಿದ್ದು ಸರಿಯಲ್ಲ. ಯಾವುದೇ 2 ಗಂಟೆ 3 ಗಂಟೆಯಲ್ಲಿ ಇವರು ಯಾವುದೇ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಮೋಜಿನ ಪ್ರವಾಸ ಅಂತ ಹೇಳುವಂತದ್ದು ವಿರೋಧ ಪಕ್ಷದ ನಾಯಕರು ನಮಗೆ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಮಡಿಕೇರಿ ನಗರಸಭಾ ಸದಸ್ಯರು ಕೊನೆ ಗಳಿಗೆಯಲ್ಲಿ ಈ ರೀತಿ ಒಂದು ಅಧ್ಯಯನ ಪ್ರವಾಸ ಹೋಗಿರುವಂತಹ ತೀವ್ರ ಮುಜುಗರಕ್ಕೊಳಗಾಗಿದೆ.